ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೋಷಕರ ಬಗ್ಗೆ ಮಾತಾಡೋದಾದ್ರೆ ಸರ್, ನಮ್ಮ ತಂದೆ ಕಾಸರಳ್ಳಿ ಫ್ಯಾಮಿಲಿಯವರು. ಕಾಸರಳ್ಳಿ ಅನ್ನೋದು ಆಗಿನ ಕಾಲದಲ್ಲಿ ಸ್ವಲ್ಪ ತುಂಬ ಹೆಸರು ಮಾಡಿದಂಥ ಒಂದು ಕುಟುಂಬ. ಜಮೀನ್ದಾರಿಕೆ ಇತ್ತು. ಹಾಗೆ ನಮ್ಮ ತಂದೆ ಇದರಲ್ಲಿದ್ದರು. ಬಟ್ ನಮ್ಮ ತಂದೆ ಸಣ್ಣಕ್ಕಿರುವಾಗಲೇ ಈ ಸ್ವಾತಂತ್ರ್ಯ ಚಳವಳಿ ಅಂತ ಹೋಗಿ ಜೈಲಿಗೆಲ್ಲ ಹೋಗಿ ಬಂದವರು. ಸ್ವಲ್ಪ ಗಾಂಧಿಯ ಪ್ರಭಾವ ಭಾಳ ಇತ್ತು ಅವ್ರ ಮೇಲೆ. ಹಾಗಾಗಿ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಅವ್ರು ಒಂಥರ ಗಾಂಧಿಯನ್ನಾಗೇ ಉಳಿದ್ರು. ಹೆಸರಿಗೆ ದೊಡ್ಡ ಜಮೀನ್ದಾರ ಅಂತ ಇದ್ದರೂ ಕೂಡ ಖಾದಿಯನ್ನೇ ಉಟ್ಕೊಂಡು ಖಾದಿಯನ್ನೇ ಎಲ್ಲ ಸುಮಾರಷ್ಟು ಗಾಂಧಿಯನ್ ಪ್ರಿನ್ಸಿಪಲ್ ಮಾಡ್ತಾರೆ. ಗಾಂಧಿಯನ್ ವ್ಯಾಲ್ಯೂಸ್ ಅಥವಾ ಗಾಂಧಿಯನ್ ತುಂಬ ಓದ್ಕೊಂಡಿದ್ದಾರೆ ಅಂತಲ್ಲ, ಆಗಿನ ಕಾಲದಲ್ಲಿ ಎಲ್ಲರಿಗೂ ಗಾಂಧಿಯ ಪ್ರಭಾವ ಭಾಳ ಇತ್ತಲ್ಲ, ಆ ಥರದ ಪ್ರಭಾವ ಸಿಕ್ಕಿದವರು. ಹಾಗಾಗಿ ಕೆಲವು ಇದೆಲ್ಲ ಅವರಿಗೆ ಇತ್ತು. ಈ ಆಶ್ಚರ್ಯ ಅಂತಂದರೆ ಜಮೀನ್ದಾರಿಕೆ ಹೋಗಬೇಕು ಅನ್ನೋ ಒಂದು ಇದು ಅವ್ರು ಯಾವಾಗಲೂ ಹೇಳೋರು. ಅವರೇ ಜಮೀನ್ದಾರಾಗಿ ಅವರು ನಮಗೆಲ್ಲ ಹೇಳೋರು, ನಿಮ್ಮ ಕಾಲದಲ್ಲಿ ಜಮೀನ್ದಾರಿಕೆ ಇರೋಲ್ಲ, ನೀವೆಲ್ಲ ಬೇರೆ ವೃತ್ತಿಯನ್ನು ಆಧರಿಸ್ಕೋಬೇಕು ಅಂತ. ಬಟ್ ಭಾರಿ ಸಿಟ್ಟಿನ ಮನುಷ್ಯ, ಸಣ್ಣ ಸಣ್ಣ ವಿಷಯಕ್ಕೂ ಭಾರಿ ಸಿಟ್ಟು ಮಾಡ್ಕೋತಾ ಇದ್ರು. ಹಾಗಾಗಿ ನಮ್ಗೆ ಆ ವಿಷಯ ನಮಗೆ ನಮ್ಮ ತಂದೆ ಜೊತೆಗೆ ಮಾತಾಡೋದಕ್ಕೂ ಹೆದರಿಕೆ ಆಗ್ತಾಯಿತ್ತು. ಆವಾಗಿನ ಕಾಲದಲ್ಲಿ ಹಾಗೇ ಇತ್ತಲ್ಲ, ತಂದೆ ಜೊತೆ ಹೆಚ್ಚು ಮಾತಾಡುತ್ತಿರಲಿಲ್ಲ ಎಲ್ಲ ಮಕ್ಕಳು, ತಾಯಿ ಜೊತೆಗೆ ಹೆಚ್ಚು ಮಾತು. ತಂದೆಗೆ ಏನಿದ್ರು ವ್ಯವಹಾರದ ಇದಿರ್ತಿತ್ತಲ್ಲ. ಸೊ ನಮ್ಮನೇಲಂತೂ ಸಿಟ್ಟಿಂಗ್ ರೂಮ್ ಇರ್ತಿತ್ತಲ್ಲ, ಸಿಟ್ಟಿಂಗ್ ರೂಮಲ್ಲಿ ಮಕ್ಕಳು ಬರೋ ಹೋಗೂ ಇರಲಿಲ್ಲ. ದೊಡ್ಡವ್ರು ಮಾತಾಡ್ತಿರೋ ನೀವು ಯಾಕೆ ಬರ್ತೀರಾ ಅಂತ. ಹಾಗಾಗಿ ನಡುಮನೆಯ ಪ್ರಪಂಚವೇ ನಮ್ಮದು ಪ್ರಪಂಚ ಆಗಿತ್ತು. ಹಿಂದ್ಗಡೆ ನಮ್ಮ ಅಡುಗೆ ಮನೆಯಿಂದ ನಮ್ಮ ತಾಯಿ ಇರ್ತಾಯಿದ್ರು. ಸೊ ನಮ್ಮ ತಾಯಿಯ ತಂದೆ ಸ್ವಲ್ಪ ಹೆಸರು ಮಾಡಿದಂಥ ಒಬ್ಬ ಸಂಸ್ಕೃತ ಕನ್ನಡ ವಿದ್ವಾಂಸರು, ಕಮ್ಕೋಡು ನರಸಿಂಹಶಾಸ್ತ್ರಿಗಳು ಅಂಥೇಳಿ. ಭಾಳ ಕುವೆಂಪು ಅವರ ಸಮಕಾಲೀನರು, ಕುವೆಂಪು ಅವರ ಕ್ಲಾಸ್ಮೇಟು. ಕುವೆಂಪು ಅವರು ಮುಂದೆ ಓದೋಕ್ಕೆ ಹೋದರು. ಬಡತನದಿಂದ ಇವರು ಕೊನೆ ಹೈಸ್ಕೂಲ್ ಮೇಸ್ಟ್ರಾಗಿ ಹೇಳಿದರು. ಬಟ್ ಭಾಳ ಜನಪ್ರಿಯ ಮೇಸ್ಟ್ರಾಗಿದ್ದರು ಅವರು. ಯಾಕಂದರೆ ಅವರ ಶಿಷ್ಯವರ್ಗ ಭಾಳ ದೊಡ್ಡದು ಇದೆ. ಅಂದರೆ ಏನೋ ಹಾಮ ನಾಯಕರಾಗಿರ್ಬೋದು, ಪರಮೇಶ್ವರ ಭಟ್ರಾಗಿರ್ಬೋದು, ಕೋಣಂದೂರು ಲಿಂಗಪ್ಪನವರಿಗೂ, ಗೋಪಾಲ್ ಗೌಡರಾಗಿರ್ಬೋದು, ಜಸ್ಟಿಸ್ ರಾಮಾಜೋಯಿಸರಾಗಿರ್ಬೋದು, ಎಲ್ಲರೂ ಅವರ ಅನಂತಮೂರ್ತಿಯವರೇ ಆಗಿರ್ಬೋದು. ಅನಂತಮೂರ್ತಿಯವರು ಒಂದು ಕಡೆ ಹೇಳ್ತಾರೆ, ನರಸಿಂಹಶಾಸ್ತ್ರಿಗಳು ಇಲ್ಲದೇ ಇದ್ರ ವಿಷಯ ನಾನು ಸಾಹಿತಿ ಆಗ್ತಾ ಇರಲಿಲ್ಲ ಅಂತ. ಯಾಕೆಂತಂದರೆ ಉತ್ತೇಜನ ಕೊಡೋರು ಬೇಕಿತ್ತಲ್ಲ, ತುಂಬ ಉತ್ತೇಜಿಸ್ತಾ ಇದ್ರು. ಬರೀ ಅಂಥೇಳಿ ಎಮ್ ಕೆ ಇಂದ್ರವರು ಮಾತಾಡ್ತಿದ್ರು. ನರಸಿಂಹಶಾಸ್ತ್ರಿಗಳಿಂದಾಗೇ ನಾನು ಲೇಖಕ್ಕೆ ಟಿ ಎಸ್ ಆರ್. ಹಾಗಾಗಿ ತೀರ್ಥಹಳ್ಳಿ ಆ ಸುತ್ತಮುತ್ತಲು ಯಾರೇ ಬಂದರೂ ಅವರೆಲ್ಲರೂ ನಮ್ಮ ಅಜ್ಜನ ಶಿಷ್ಯರೇ. ನಮ್ಮ ಅಜ್ಜ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಮೇಷ್ಟಾಗಿದ್ದ. ಬಟ್ ಸುಮಾರು ವರ್ಷ ತೀರ್ಥಹಳ್ಳಿಯಲ್ಲೇ ಇದ್ದರು. ಅವರು ಮಹಾ ದೊಡ್ಡ ಗಾಂಧಿಯನ್. ಇವರು ಗಾಂಧಿಯನ್ ವ್ಯಾಲ್ಯೂಸ್ ಎಲ್ಲ ಇಟ್ಕೊಂಡಿದ್ರು. ಮಕ್ಕಳಿಗೂ ಅದು ಮತ್ತೆ ಹೇಳ್ತಾಯಿದ್ರು, ಹೀಗೆ ಇರಬೇಕು, ಸುಳ್ಳು ಹೇಳ್ಬಾರ್ದು, ಒಳ್ಳೆ ಕೆಲಸ ಮಾಡಬೇಕು ಅಂತ. ಆ ಥರ ಅವರ ಪ್ರಭಾವ ನನ್ನ ಮೇಲೆ ಜಾಸ್ತಿ ಇದೆ. ನಮ್ಮ ತಾಯಿ ಅವರ ಮಗಳು, ಎರಡನೇ ಮಗಳು. ಸೊ ತಾಯಿ ಆ ಥರದಲ್ಲಿ ಚೆನ್ನಾಗಿ ಸಾಹಿತ್ಯನೆಲ್ಲ ಓದ್ತಾಯಿದ್ರು. ಅದ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿನ ಪ್ರಕಾರ ಆಗಿನ ಕಾಲದಲ್ಲೇ ಅಲ್ಲ, 8ನೇ ಕ್ಲಾಸ್ ಆದ ತಕ್ಷಣ ಮದುವೆ ಆಗ್ತಿದ್ರಲ್ಲ, ಹಾಗೆ ಮದುವೆ ಆದವರು. ಬಟ್ ಆನಂತರೂ ಕನ್ನಡ ಸಾಹಿತ್ಯವನ್ನು ಓದ್ತಾಯಿದ್ರು. ಕನ್ನಡ ಸಾಹಿತ್ಯ ಅಂತಂದರೆ ಗಂಭೀರ ಸಾಹಿತ್ಯ ಅಂತ ನಾನು ಹೇಳಲ್ಲ, ಕೈಗೆ ಏನೇನು ಸಿಕ್ಕತ್ತೋ ಎಲ್ಲ ಸೇರ್ತ. ಯಾಕಂದರೆ ಅವರಿಗೆಲ್ಲ ಅವಾಗ ತ್ರಿವೇಣಿಯವರೇ ಕನ್ನಡದ ಸರ್ವಶ್ರೇಷ್ಠ ಲೇಖಕಿ ಅಂತ ತಿಳ್ಕೊಂಡವರು. ಓದ್ತಾಯಿದ್ರು, ನಮಗೂ ಎಲ್ಲ ಓದೋಕ್ಕೆ ಹೇಳ್ತಾಯಿದ್ರು. ಅವ್ರು ಏನು ಓದ್ತಾರೆ ಅನ್ನೋದ್ರ ಮೇಲೆ ನಾವು ಓದ್ತಾಯಿದ್ವಿ, ಏನು ಓದೋದು ಅಂತ ಹೇಳಿ. ಅದು ನನಗೆ ನಮ್ಮ ಅಜ್ಜನ ಒಂದು ಇದೇನಿತ್ತು ಅಂತಂದರೆ, ನಾವೇನಾದ್ರು ಓದ್ತಾ ಇದ್ರೆ ಅವ್ರು ಬಂದು ಕೇಳೋರು, ಏನು ಓದ್ತಾ ಇದೆಯಾ, ಯಾಕೆ ಓದ್ತಾ ಇದೆಯಾ ಅನ್ನೋದು ಅವ್ರಿಗೆ ಹೇಳಬೇಕು. ನಾನು ಹೀಗೆ ಇದನ್ನು ಓದ್ತಾಯಿದ್ರೆ ಅವ್ರು ಯಾವಾಗಲೂ ಬೈಯೋರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ, ಆ ಥರ ಕಾದಂಬರಿಗಳನ್ನೆಲ್ಲ ಓದಿ ಟೈಮ್ ವೇಸ್ಟ್ ಮಾಡಬೇಡ, ಓದೋದಿದ್ದರೆ ಶಿವರಾಮ್ ಕಾರಂತರನ್ನು ಓದು ಅಂತ. ಹಾಗಾಗಿ ಈ ಒಳ್ಳೆಯ ಸಾಹಿತ್ಯಕ್ಕೆ ಒಂಥರ ನಾಮ ಹಾಕಿದ್ರೆ ನಮ್ಮ ಅಜ್ಜ. ನನಗೆ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಲೈಬ್ರರಿ ಇತ್ತು ಅಂತ ಹೇಳಿದ್ನಲ್ಲ, ಆ ಲೈಬ್ರರಿಲಿ ಹೆಚ್ಚು ಕಾದಂಬರಿಗಳಿರ್ತಿತ್ತು, ಸಣ್ಣ ಕಥಾ ಸಂಕಲನಗಳಿರ್ತಿತ್ತು. ನಾವು ಸಮಯ ಸಿಕ್ಕಾಗೆಲ್ಲ ಅದನ್ನು ಓದ್ತಾ ಇದ್ವಿ. ನಾಟಕ ಪುಸ್ತಕಗಳು ಇರ್ತಿತ್ತು, ಕಾವ್ಯನೂ ಇರ್ತಿತ್ತು. ಆದರೆ ನಾಟಕ ಪುಸ್ತಕ ಕಾವ್ಯ ಓದಿದ್ದು ಭಾಳ ಕಮ್ಮಿ ನಾನು. ಅದೇ ನಮ್ಮ ಅಜ್ಜನ ಮನೆಗೆ ಹೋದರೆ, ಪಂಡಿತ್ ನರಸಿಂಹಶಾಸ್ತ್ರಿಗಳ ಮನೆಗೆ ಹೋದರೆ, ಅಲ್ಲಿ ಕಾದಂಬರಿಗಳು ಹೆಚ್ಚಿರ್ತಿರ್ಲಿಲ್ಲ.
ಜೀವನ ಏನೋ ಇದು, ಆಮೇಲೆ ವಿಶ್ವದ ಆಗುಹೋಗುಗಳ ಬಗ್ಗೆ ತುಂಬ ಪುಸ್ತಕಗಳಿತ್ತು. ಅದನ್ನು ಓದುವ ಹವ್ಯಾಸ ಬೆಳೀತು. ಹಾಗಾಗಿ ನಾನು ಅನೇಕ ಜೀವನ ಚರಿತ್ರೆಯನ್ನು ಭಾಳ ಓದಿದ್ದೆ ಸಣ್ಣಕ್ಕಿರುವಾಗ. ಯಾಕಂದರೆ ಅಲ್ಲಿ ಲೈಬ್ರರಿ ತುಂಬ ಬರೀ ಜೀವನ ಚರಿತ್ರೆಗಳೇ ಇತ್ತು. ಅದೇ ನಾನು ಚಿಕ್ಕಪ್ಪ ಕೆ ವಿ ಸುಬ್ಬಣ್ಣವರು ಅಲ್ಲಿಗೆ ಹೋದಾಗ ಅದು ಬೇರೆ ತರಹದ ಪುಸ್ತಕಗಳೇ ಇರ್ತಿತ್ತು. ಅವರು ಇಷ್ಟು ಈ ಜನಪ್ರಿಯ ಕಾದಂಬರಿಗಳನ್ನೆಲ್ಲ ಓದ್ತಾ ಇರಲಿಲ್ಲ, ಬಟ್ ವಿಮರ್ಶಾ ಸಾಹಿತ್ಯವನ್ನು, ಗಂಭೀರ ಸಾಹಿತ್ಯವನ್ನು ಆ ಥರದನ್ನು ಓದಿಸೋ ಅಲ್ಲಿ ಪುಸ್ತಕಗಳು ಇರ್ತಿತ್ತು. ನಾವು ಅಲ್ಲಿ ಕೂತ್ಕೊಂಡು ಅದನ್ನು ಓದ್ತಾ ಇತ್ತು. ಆ ರೀತಿಯಲ್ಲಿ ಬಾಲ್ಯದಲ್ಲೇ ಒಂದು 3 ತರಹದಲ್ಲಿ ಎಕ್ಸ್ಪೋಜರ್ ಸಿಗ್ತಾಯಿತ್ತು ನನಗೆ ಅಂತ ಹೇಳ್ಬೋದು.